ಕೆಲವು ಸಲ ಏನಾಗುತ್ತೆ, ನಿಮಗೆ ಗೊತ್ತಿಲ್ಲದೆ ನಿಮ್ಮ ಸಿಬಿಲಲ್ಲಿ ಕೆಲವು ಲೋನ್ಗಳು ಬಂದಿರುತ್ತೆ, ಫ್ರಾಡ್ ಲೋನ್ಗಳು. ಬೇರೆ ಯಾರೋ ಲೋನ್ ಮಾಡಿರ್ತಾರೆ, ಅದು ನಿಮ್ಮ ಸಿಬಿಲಲ್ಲಿ ಬಂದಿರುತ್ತೆ, ನಿಮ್ಗೆ ಗೊತ್ತೇ ಇರೋದಿಲ್ಲ. ಈ ಪ್ರಾಬ್ಲಮ್ ಏನಾದರೂ ನೀವು ಫೇಸ್ ಮಾಡ್ತಾ ಇದ್ರೆ ಈ ವಿಡಿಯೋನ ಖಂಡಿತ ನೋಡಿ. ಇದರಲ್ಲಿ ನಾನು ಆ ಫ್ರಾಡ್ ಲೋನನ್ನು ಸಿಂಪಲ್ ಆಗಿ ತೆಗೆಯೋದು ಹೇಗಂತ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಲಿಕ್ಕಿದ್ದೇನೆ. ಹಾಗಾದರೆ ತಡ ಮಾಡದೆ ಬನ್ನಿ ಸ್ಟಾರ್ಟ್ ಮಾಡುವ. ನಾವು ಮೊದಲು ಏನು ಮಾಡಬೇಕಂತ ಹೇಳಿದ್ರೆ www.sibil.com ಹೋಗಿ ಅಲ್ಲಿ ಲಾಗಿನ್ ಅಂತ ಇದೆ, ಅಲ್ಲಿ ಲಾಗಿನ್ ಮಾಡಬೇಕಾಗುತ್ತೆ. ಆಮೇಲೆ ಒಂದು ವೇಳೆ ನಿಮಗೆ ಲಾಗಿನ್ ಮಾಡಲಿಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಫ್ರೀಯಲ್ಲಿ ಲಾಗಿನ್ ಹೇಗೆ ಮಾಡೋದು ಅಂತೇಳಿ ನಾನು ಒಂದು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಅದನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ನೋಡ್ಬೋದು. ಓಕೆ, ಒಂದ್ಸಲ ಲಾಗಿನ್ ಮಾಡಿ ಆದಮೇಲೆ ಈ ಥರ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಅಲ್ಲಿ ನೀವೇನು ಮಾಡಬೇಕಂತ ಹೇಳಿದ್ರೆ ಸಿಬಿಲ್ ರಿಪೋರ್ಟ್ ಅಂತ ಏನು ಸೆಕ್ಷನ್ ಇದೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದಾಗ ಇಲ್ಲಿ ಓಪನ್ ಅಕೌಂಟ್ಸ್, ಕ್ಲೋಸ್ಡ್ ಅಕೌಂಟ್ಸ್ ಇದೆ. ಅಲ್ಲಿ ಅಕೌಂಟ್ ಇನ್ಫಾರ್ಮೇಷನ್ ಅಂತ ಏನಿದೆ ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ನೀವು ರೈಸ್ ಅ ಡಿಸ್ಪ್ಯೂಟ್ ಅಂತ ಬರುತ್ತೆ. ಓಕೆ, ರೈಸ್ ಅ ಡಿಸ್ಪ್ಯೂಟ್ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಆಕ್ಸೆಸ್ ಡಿಸ್ಪ್ಯೂಟ್ ಫಾರ್ಮ್ ಅಂತ ಇದೆ, ಅಲ್ಲಿ ಹೋಗಿ ಅಕೌಂಟ್ ಸೆಕ್ಷನ್ಗೆ ಹೋಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿದಾಗ ಅಕೌಂಟ್ ಸೆಕ್ಷನನ್ನು ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ನೋಡಿ ಆಲ್ರೆಡಿ ಕೆಲವು ಫ್ರೀ ಡಿಫೈನ್ಡ್ ಪ್ರಾಬ್ಲಮ್ಗಳಿದೆ, ಅದಕ್ಕೆ ಆಲ್ರೆಡಿ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಸೊ ಇದಿಷ್ಟು ನೀವು ನೋಡ್ಬೋದು. ಬಟ್ ಬೆಟರ್ ಏನಂತ ಹೇಳಿದ್ರೆ ನೀವು ಮೈ ಕ್ವೆರಿ ಇಸ್ ನಾಟ್ ಲಿಸ್ಟೆಡ್ ಅಂತ ಇದೆಯಲ್ಲ, ಅಲ್ಲಿ ಹೋಗಿ ಫೈಂಡ್ ಸೊಲ್ಯೂಷನ್ ಅಂತ ಕೊಟ್ಟರೆ ಒಂದು ಫಾರ್ಮ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಮೈ ಕ್ವೆರಿ ಈಸ್ ನಾಟ್ ಲಿಸ್ಟೆಡ್ ಇಯರ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ರೈಸ್ ಅ ಡಿಸ್ಪ್ಯೂಟ್ ಅಂತ. ರೈಸ್ ಅ ಡಿಸ್ಪ್ಯೂಟ್ ಅಂತ ಕ್ಲಿಕ್ ಮಾಡಿ, ಆಯಿತಾ. ಆಮೇಲೆ ಅಲ್ಲಿ ನಿಮ್ಮ ಓಪನ್ ಅಕೌಂಟ್ಸ್ ಇದೆ. ಓಪನ್ ಅಕೌಂಟ್ಸ್ ಏನಂತ ಹೇಳಿದರೆ ನಿಮ್ಮ ಹತ್ರ ಆಲ್ರೆಡಿ ಯಾವ ಲೈವ್ ಅಲ್ಲಿ ಅಕೌಂಟ್ ಇದೆ ಅಂತೇಳಿ. ಓಕೆ, ಅಲ್ಲಿ ನೋಡಿ ಮೆಂಬರ್ ನೇಮ್ ಇದೆ, ಅಂದರೆ ಯಾವ ಬ್ಯಾಂಕ್ನವ್ರು ನಿಮ್ಗೆ ಲೋನ್ ಕೊಟ್ಟಿದ್ದಾರೆ, ಅಕೌಂಟ್ ಟೈಪ್ ಇದೆ, ಯಾವ ಟೈಪ್ ಅಂತ, ಅಕೌಂಟ್ ನಂಬರ್ ಇದೆ, ಓನರ್ಶಿಪ್ ಇದೆ. ಓಕೆ, ನಿಮ್ಮ ಅಕೌಂಟ್ ಯಾವುದಿದೆ ನೋಡಿ, ನಿಮ್ಮ ಫ್ರಾಡ್ ಅಕೌಂಟ್ ಯಾವುದಿದೆ ಅಲ್ಲಿ ನೀವು ಒಂದು ಡ್ರಾಪ್ ಡೌನ್ ಕೊಟ್ಟಿರ್ತೇನೆ, ಅಲ್ಲಿ ಕೆಳಗಡೆ ಕ್ಲಿಕ್ ಮಾಡಿದಾಗ ಇದಿಷ್ಟು ಈ ಥರ ಓಪನ್ ಆಗುತ್ತೆ. ಓಕೆ, ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ನೀವು ಸಿಂಪ್ಲಿ ಏನು ಮಾಡಬೇಕಂತ ಹೇಳಿದ್ರೆ ಅಕೌಂಟ್ ಡಸ್ ನಾಟ್ ಬಿಲಾಂಗ್ ಟು ಮೀ ಅಂತೇಳಿದೆ, ಅಲ್ಲಿ ಕ್ಲಿಕ್ ಮಾಡಿ ಎಸ್ ಅಂತ ಕೊಡಬೇಕಾಗುತ್ತೆ. ಓಕೆ, ಆಮೇಲೆ ಸೀದಾ ಕೆಳಗಡೆ ಬಂದು ಅಲ್ಲಿ ಕಂಟಿನ್ಯೂ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿದಾಗ ಮತ್ತೆ ಕೆಳಗಡೆ ಸೇಮ್ ಆಪ್ಷನ್ ಕೇಳುತ್ತೆ, ಅಲ್ಲಿ ಪ್ರೊಸೀಡ್ ಟು ನೆಕ್ಸ್ಟ್ ಸ್ಟೆಪ್ ಕೊಡಬೇಕಾಗುತ್ತೆ. ಆಮೇಲೆ ಕನ್ಫರ್ಮ್ ಆ್ಯಂಡ್ ಸಬ್ಮಿಟ್. ಆಮೇಲೆ ಫೈನಲ್ ಕನ್ಫರ್ಮ್ ಆ್ಯಂಡ್ ಸಬ್ಮಿಟ್ ಮಾಡಿದಾಗ ಏನಾಗುತ್ತೆ, ನೀವು ಡಿಸ್ಪ್ಯೂಟ್ ರೈಸ್ ಮಾಡಿದ್ರಿ, ನಿಮ್ಮ ಈ ಲೋನ್ ನಿಮ್ದಲ್ಲ ಅಂತ ನೀವು ಸಿಬಿಲ್ಗೆ ಹೇಳಿದ್ರಿ. ಸಿಬಿಲ್ ಏನು ಮಾಡುತ್ತೆ, ಅದನ್ನು ಯಾವ ಬ್ಯಾಂಕ್ದು ಲೋನ್ ಇದೆ ನೋಡಿ ಅಲ್ಲಿಗೆ ಕಳಿಸುತ್ತೆ ಡೇಟಾನ. ಅಲ್ಲಿ ಕೇಳುತ್ತೆ ನೋಡಿ ನಮ್ಮ ಕ್ಲೈಂಟ್ ಒಬ್ರು ಈ ಥರ ಹೇಳ್ತಾ ಇದ್ದಾರೆ, ಅವ್ರು ಲೋನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ನೀವು ಇದಕ್ಕೆ ಆನ್ಸರ್ ಕೊಡಿ ಅಂತ ಕೇಳುತ್ತೆ. ಆ ಬ್ಯಾಂಕ್ ಏನು ಮಾಡುತ್ತೆ, ಅದು ಚೆಕ್ ಮಾಡುತ್ತೆ ವೆದರ್ ನಿಮ್ಮ ಲೋನ್ ಹೌದಾ ಅಲ್ವ ಅಂತ. ಒಂದು ವೇಳೆ ಅಲ್ಲ ಅಂತೇಳಿ ಆದರೆ ಡೆಫಿನೆಟ್ಲಿ ಅವರು 15ರಿಂದ 30 ದಿನದೊಳಗಡೆ ಅದನ್ನು ಅವರು ನಿಮ್ಮ ಫ್ರಾಡ್ ಲೋನ್ ಅಕೌಂಟನ್ನು ಸಿಬಿಲಿಂದ ತೆಗೆಸ್ತಾರೆ. ಇದಿಷ್ಟು ನೀವು ಫ್ರಾಡ್ ಲೋನನ್ನು ತೆಗಿಬೇಕಾದ್ರೆ ಮಾಡಬೇಕಾಗಿರೋ ಸ್ಟೆಪ್ಸ್. ಓಕೆ, ಈ ವಿಡಿಯೋ ಇದರಿಂದ ಏನಾದರೂ ಹೆಲ್ಪ್ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಯಾರಿಗಾದರೂ ನೀಡಿದರೆ ಅವರಿಗೆ ಕಳಿಸಿ. ಥ್ಯಾಂಕ್ ಯು.